ಸಿಎಂ ಕುಟುಂಬದ ವಿರುದ್ಧ ಎದುರಾಗಿರುವಂತಹ ಮೂಡಾ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ ಈ ವಿಚಾರ. ಸಿಎಂ ಕುಟುಂಬಕ್ಕೆ ಮೂಡಾ ಕೇಸ್ನ ಸಂಕಷ್ಟ ಮುಂದುವರಿತಾ ಇದೆ. ಪಬ್ಲಿಕ್ ಟಿವಿಗೆ ಸಿಎಂ ಬಾಮೈದ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಏನ್ ಹೇಳಿದ್ದಾರೆ ಅವರು? ಇಡೀ ಪ್ರಕರಣದ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿ, ಪ್ರಕರಣದಲ್ಲಿ A3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದೆ, ಕಾನೂನು ಬಾಹಿರವಾಗಿ ಸೈಟ್ ಅನ್ನ ಪಡೆಯಲಾಗಿದೆಯಾ? ಪಬ್ಲಿಕ್ ಟಿವಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ರಿಯಾಕ್ಷನ್ ಸಿಕ್ಕಿದೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹಲವು ವಿಚಾರಗಳನ್ನ ಮಲ್ಲಿಕಾರ್ಜುನ ಸ್ವಾಮಿ ಮಾತಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ಅವರು? ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ಪ್ರಭಾವವನ್ನ ಬೀರಿರುವಂತಹ ಆರೋಪ ಬಂದಿದೆಯಲ್ಲ, ಜೊತೆಗೆ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವಂತಹ ಅನುಮಾನಗಳಿಗೆ, ಗೆದ್ದಿರುವ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟಂತಹ ಉತ್ತರ ಹೇಗಿದೆ, ಏನು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ನಾವು. ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂತಹ ಅತಿ ದೊಡ್ಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಮಲ್ಲಿಕಾರ್ಜುನ ಸ್ವಾಮಿ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ಮೇಲೆ, ತಮ್ಮ ಕುಟುಂಬದ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಹಾಗೂ ಇಡೀ ಪ್ರಕರಣದ ಕೇಂದ್ರ ಬಿಂದು, ವಿವಾದದ ಕೇಂದ್ರ ಬಿಂದು ಯಾವುದು ಅಂತ ಕೇಳಿದ್ರೆ ಇವರು ಕುಂಕುಮದ ಭಾಗ್ಯದಲ್ಲಿ ಕೊಟ್ಟಂತಹ ಸೈಟ್ಗಳು. ಹಾಗಾದ್ರೆ ಇಲ್ಲಾಗಿರೋದು ಏನು? ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ್ದಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಇದು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಪ್ರಕರಣದ A3 ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟಂತಹ ರಿಯಾಕ್ಷನ್, ತಮ್ಮ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ, ಸ್ಪಷ್ಟನೆ ಕೊಡೋದಕ್ಕೆ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಾನೇನು ಮಾತಾಡಲ್ಲ ಸರ್, ಎಲ್ಲವನ್ನ ದೊಡ್ಡವರು ಮಾತಾಡ್ತಾರೆ, ನನ್ನನ್ನ ಯಾಕೆ ಕರಿತೀರಾ? ಎಲ್ಲವನ್ನ ದೊಡ್ಡವರು ಮಾತಾಡ್ತಾರೆ. ನಿಮ್ಮ ಮೇಲೆ ಆರೋಪ ಬಂದಿದೆಯಲ್ಲ ಅಂತ ಕೇಳಿದ್ರೆ ನಾನು ಇದಕ್ಕೆ ಉತ್ತರ ಕೊಡಲ್ಲ, ಸ್ಪಷ್ಟನೆಯನ್ನ ಕೊಡಲ್ಲ. ನನ್ನನ್ನ ಯಾರು ಕೂಡ ನೋಡೇ ಇಲ್ಲ, ಸ್ಪಷ್ಟನೆ ಎಲ್ಲ ಕೊಡೋದಕ್ಕೆ ನಾನು ಬರೋಲ್ಲ ಅನ್ನೋ ವಿಚಾರವನ್ನ ಹೇಳೋದ್ರ ಮೂಲಕ ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಸಾರ್ವಜನಿಕ ವಲಯದಲ್ಲಿ ಕೊಡೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಅಲ್ಲಿಗೆ ಈ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಯಾರಾದ್ರೂ ಇವರಿಗೆ ಕೊಟ್ರ ಅನ್ನೋ ಅನುಮಾನ ಪ್ರಾಥಮಿಕವಾಗಿ ಮೂಡುತ್ತೆ. ಎರಡನೇದು, ಅವರ ಧ್ವನಿಯಲ್ಲಿ ಭಯ, ಒತ್ತಡ, ವಿಚಲಿತರಾದಂತೆ ಕೂಡ ಕಾಣಿಸ್ತಾ ಇದೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ, ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ
ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಸರ್ ಇಲ್ಲ ಇಡೀ ಸರ್ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೋಸ್ಕರ ಯಾಕೆ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ರೋಹಿತ್, ತಮ್ಮ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಡೋದಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ ಅಂದ್ರೆ ಏನರ್ಥ ಅನ್ನೋದು ಪ್ರಶ್ನೆ. ಗಿಫ್ಟ್ ಡೀಡು ನ್ಯಾಯಸಮ್ಮತವಾಗಿ ಆಗಿದ್ದೇ ಇದ್ದಿದ್ರೆ ಸ್ಪಷ್ಟನೆ ಕೊಡಬಹುದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕವಾಗಿ ಹೇಳುತ್ತೆ ಈ ಆಡಿಯೋ ಕೇಳಿಸ್ಕೊಂಡಾಗ. ಖಂಡಿತ ಮಮತಾ, ಇಡೀ ಪ್ರಕರಣ ಸುತ್ತವಾಗಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಕುಂಕುಮಕ್ಕೆ ವಿಚಾರವಾಗಿ ಕೊಟ್ಟಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟಂತಹ ಈ ಒಂದು ಸೈಟ್ ವಿಚಾರವಾಗಿ ಕೂಡ ಪ್ರಮುಖವಾದಂತಹ ಬೆಳವಣಿಗೆ ಪಡ್ಕೊಂಡಿರುವಂತದ್ದು. ಒಂದ್ ಕಡೆ A1 ಆರೋಪಿಯಾಗಿ ಸಿದ್ದರಾಮಯ್ಯನವರನ್ನ ಮಾಡಿದ್ರು ಸಹ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ A3 ಆರೋಪಿಯನ್ನಾಗಿ ಮಾಡಿರುವಂತದ್ದು. ಇವರು ಸ್ಪಷ್ಟನೆ ಕೊಡುವಂತಹ ಕೆಲಸಗಳು ಕೂಡ ಆಗ್ಬೇಕಾಗಿತ್ತು. ಯಾಕಂತಂದ್ರೆ ಇಡೀ ಪ್ರಕರಣದಲ್ಲಿ ಇವರೇ ಗಿಫ್ಟ್ ಆಗಿ ರೂಪದಲ್ಲಿ ಕೊಟ್ಟಿರುವಂತಹ ಒಂದು ಸೈಟ್ಗಳ ವಿಚಾರವಾಗಿ ಇದೀಗ ಹಗರಣ ವಿಚಾರವಾಗಿ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಅವರನ್ನೇ ಸ್ವತಃ ನಾವು ಕೇಳುವಂತ ಸಂದರ್ಭದಲ್ಲಿ ನಾನಿದ್ರ ಬಗ್ಗೆ ಮಾತನಾಡಲ್ಲ, ನನಗೆ ಏನು ಕೂಡ ಗೊತ್ತೇ ಇಲ್ಲ, ಎಲ್ಲನೂ ಕೂಡ ದೊಡ್ಡವರು ಮಾತಾಡ್ತಾರೆ ಅಂತೇಳಿ ಹೇಳ್ತಾ ಇರುವಂತದ್ದು. ಅಲ್ಲಿಗೆ ಅರ್ಥ ಎಲ್ಲ ಒಂದ್ ಕಡೆ ಇವರ ಪಾತ್ರ ಮೇಲ್ನೋಟಕ್ಕೆ ಅಂದ್ರೆ ಪತ್ರದ ಮೂಲಕವಾಗಿ ಕಂಡು ಬರ್ತಾ ಇದೆ, ಆದ್ರೆ ಇದರ ಮೂಲಕರ್ತರು ಬೇರೆ ಅನ್ನೋ ರೀತಿಯಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಕೂಡ ತಮ್ಮ ತಂಗಿ ಆದಂತಹ ಪಾರ್ವತಮ್ಮ ಅವರಿಗೆ ಈ ಒಂದು ಗಿಫ್ಟ್ ರೂಪದಲ್ಲಿ ಏನ್ ಸೈಟ್ ಗಳನ್ನ ಕೊಟ್ಟಿರುವಂತದ್ದು. ಇದೀಗ FIR ನಲ್ಲೂ ಕೂಡ ಇವ್ರನ್ನ A3 ಮಾಡ್ಕೊಂಡಿದ್ದಾರೆ. ನಿಮ್ದು A3 ಆಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ, ರಿಯಾಕ್ಷನ್ ಕೊಡಿ ಅಂತ ಕೇಳಂತ ಸಂದರ್ಭದಲ್ಲಿ ನಾನು ಏನು ಕೂಡ ಮಾತನಾಡಲ್ಲ, ನನ್ಗೇನು ಕೂಡ ಗೊತ್ತಿಲ್ಲ, ನನ್ನ ಯಾಕೆ ಇದಕ್ಕೆ ತರ್ತಾ ಇದ್ದೀರಾ, ಜೊತೆಗೆ ಇದ್ರ ಬಗ್ಗೆ ಎಲ್ಲವೂ ಕೂಡ ದೊಡ್ಡವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ದೊಡ್ಡವರು ಅಂದ್ರೆ ಅಲ್ಲಿಗೆ CM ಸಿದ್ದರಾಮಯ್ಯನವರೇ ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಗಮನಿಸುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇದು ಬೇರೆ ರೂಪವನ್ನ ಪಡ್ಕೊಳ್ತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರ ಪಾತ್ರ ಇಲ್ವಾ ಆಗಿದ್ರೆ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಎದುರುತ್ತಾ ಇದ್ದಾರಾ, ಈ ಒಂದು ವಿಚಾರದಲ್ಲಿ ಅವರು ಭಾಗಿಯಾಗಿದ್ರು ಸಹ ಅವರು ಏನು ಮಾತನಾಡಿರುತ್ತೆ CM ಸಿದ್ದರಾಮಯ್ಯನವರು ತಾಕೀತು ಮಾಡಿದ ಅನ್ನೋ ನಿಟ್ಟಿನಲ್ಲಿ ಹಲವು ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಗಮನಿಸ್ತಾ ಇದ್ವಿ ನಾವು ಮಲ್ಲಿಕಾರ್ಜುನ್ ಸ್ವಾಮಿ ಅವರು ರಿಯಾಕ್ಷನ್ ಕೊಡೋದಕ್ಕೂ ಹಿಂದೇಟು ಹಾಕ್ತಾ ಇರೋದು ನೋಡ್ತಾ ಇದ್ರೆ ಇಡೀ ಪ್ರಕರಣ ಇಷ್ಟೊಂದು ಗಂಭೀರ ಸ್ವರೂಪಕ್ಕೆ ಹೋಗಬಹುದು ಅನ್ನೋ ಅಂದಾಜು ಅವ್ರಿಗೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಸ್ಪಷ್ಟನೆ ಅಥವಾ ಈ ವಿಚಾರದ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಬಾರದು ಅನ್ನೋ ಇನ್ಸ್ಟ್ರಕ್ಷನ್ಸ್ ಇದ್ದಿರಬಹುದಾ ಅನ್ನೋ ಪ್ರಶ್ನೆ, ಅನುಮಾನಗಳು ಮೂಡುತ್ತೆ. ಜೊತೆಗೆ ಅವತ್ತು ಆ ಭೂ ವ್ಯವಹಾರ ಆದಾಗ ಇವರನ್ನ ನಾಮಕೆ ವಾಸ್ತೆ ಮಾತ್ರ ಇಡಲಾಯ್ತಾ ಅನ್ನೋ ಅನುಮಾನಗಳು ಕೂಡ ಮೂಡುವಂತೆ ಮಾಡ್ತಾ ಇದೆ ಅವರ ಮಾತು. ಬಿಕಾಸ್ ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ, ನಾನು ಸ್ಪಷ್ಟನೆ ಕೊಡೋದಕ್ಕೆ ಹೋಗಲ್ಲ ಅಂದ್ರೆ ಇನ್ನೇನರ್ಥ? ದೊಡ್ಡವರು ಎಲ್ಲ ಮಾತಾಡ್ತಾರೆ ಅಂದ್ರೆ, ದೊಡ್ಡವರು ಅಂದ್ರೆ ಯಾರು, ಅವ್ರು ಯಾರನ್ನ ಕೋಟ್ ಮಾಡ್ತಾ ಇದಾರೆ ಎಲ್ರಿಗೂ ಅರ್ಥ ಆಗುತ್ತೆ.